ಹಾಯ್ ನಮಸ್ಕಾರ. ಇವತ್ತು ಸಖತ್ತಾಗಿರೋ ಒಂದು ಬಾದುಷಾ ಹೇಗೆ ಮಾಡೋದು ನೋಡೋಣ ಬನ್ನಿ. ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಸಖತ್ತಾಗಿರುತ್ತೆ ಮತ್ತು ಎಲ್ರಿಗೂ ಇಷ್ಟ ಆಗುತ್ತೆ. ತುಂಬ ಈಸಿ ಮತ್ತು ಮಾಡೋದಿದ್ದು. ನಾನಿಲ್ಲಿ 1 ಕಪ್ ಮೈದಾನ ತೊಗೋತಾ ಇದ್ದೀನಿ. 1 ಕಪ್ ಮೈದಾ ತೊಗೊಂಡ್ರೆ ನೀವು ಅರ್ಧ ಕಪ್ ಚಿರೋಟಿ ರವೆ ತೊಗೊಂಡ್ರೆ ಸಾಕು. ಇದೇ ಅಳತೆ. ಆಮೇಲೆ ಅದಕ್ಕೆ ನಾನು ಸ್ವಲ್ಪ ಸೋಡಾ ಹಾಕೋತಾ ಇದ್ದೀನಿ. ಸೋಡಾ ಹಾಕೊಂಡಾದ್ಮೇಲೆ ತುಪ್ಪನ ನಾನಿಲ್ಲಿ 4 ಸ್ಪೂನು ಜಸ್ಟ್ ಹಾಗೆ ಕರಗಿಸ್ಕೊತಾ ಇದ್ದೀನಿ. ತುಂಬ ಬಿಸಿ ಮಾಡೋ ಅವಶ್ಯಕತೆಯೂ ಇಲ್ಲ. ಜಸ್ಟ್ ತುಪ್ಪ ಕರಗಿದೆ ಅಂತ ಆದಮೇಲೆ ಅದನ್ನು ನೀವು ಹಿಟ್ಟಿಗೆ ಹಾಕ್ಕೊಂಡು ನೀಟಾಗಿ ಒಂದ್ಸಲ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡಿ. ಮಿಕ್ಸ್ ಮಾಡ್ಕೊಂಡಿರೋ ಹಿಟ್ಟಿಗೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಯಾಕಂದರೆ ತುಂಬ ಮೆತ್ತಗಾದರೂ ಬಾದುಷಾ ಚೆನ್ನಾಗಿ ಬರಲ್ಲ. ಸ್ವಲ್ಪನೇ ನಿಮಗೆ ಗೊತ್ತಾಗುತ್ತದು. ಜಾಮೂನೆಲ್ಲ ನಾವು ಕಲಿಸ್ಕೊತೀವಲ್ಲ ಆ ಥರನೇ ಸ್ವಲ್ಪನೇ ನೀರು ಹಾಕ್ಕೊಂಡು ಒಂದು ಈ ಹದಕ್ಕೆ ಬಂದರೆ ಆಯಿತು. ಇದು ಎಷ್ಟು ನೆನೆಯುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ಬಾದುಷಾ. ಒಂದು ಅರ್ಧ ಗಂಟೆ ನಾನು ನೆನೆಯಕ್ಕೆ ಬಿಟ್ಟಿದ್ದೆ. ಅರ್ಧ ಗಂಟೆ ಆದಮೇಲೆ ನೀವು ನೋಡ್ಬೋದು ಈ ಥರ ಇನ್ನೊಂದು ಸ್ವಲ್ಪ ನಾದ್ಕೊಂಡು ಪುಟ್ಪುಟಾಣಿ ಉಂಡೆ ಮಾಡ್ಕೊಂಡು ಶೇಪ್ ಕೊಟ್ಕೊಂಡ್ರೆ ಆಯಿತು. ಆ ಬಾದುಷಾ ಎಲ್ಲ ಜಸ್ಟ್ ಹಾಗೆ ಪ್ರೆಸ್ ಮಾಡಿಬಿಟ್ಟು ಮಧ್ಯ ಈ ಥರ ಮಾಡಿದ್ರೆ ಬಾದುಷಾ ರೆಡಿ ಆಗುತ್ತೆ. ನಾನು ಕಲಿಸಿರೋ ಹಿಟ್ಟಲ್ಲಿ ಒಂದು 15 ಆಗುತ್ತೆ. ಸ್ವಲ್ಪ ದೊಡ್ಡಕ್ಕೆ ಮಾಡ್ತೀರಾ ಅಂದರೆ 10 ಆಗುತ್ತೆ. ಆಮೇಲೆ ಇದನ್ನು ಕರಿಬೇಕಾದ್ರೂ ಅಷ್ಟೇ ಮೀಡಿಯಮ್ ಫ್ಲೇಮಲ್ಲೇ ಕರ್ಕೋಬೇಕು. ಯಾಕಂದರೆ ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಬೇಯಲಿಲ್ಲ ಅಂದ್ರೂ ಚೆನ್ನಾಗಾಗಲ್ಲ. ಒಂದು 5 ನಿಮಿಷ ನೀಟಾಗಿ ಕರ್ಕೊಂಡ್ರೆ ನೀವು ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ. ನಾನು ಈ ಕಲರ್ ಬಂದರೆ ಸಾಕು, ಬೆಂದಿದೆ ಅಂತ ಆಗುತ್ತೆ. ಪಾಕಕ್ಕೆ ನಾನಿಲ್ಲಿ 1 ಕಪ್ ಸಕ್ಕರೆ ಮುಳುಗೋಷ್ಟು ಮಾತ್ರ ನೀರು ಹಾಕೋತಾ ಇದ್ದೀನಿ. ಆ ಪಾಕ ಫುಲ್ಲು ಸಕ್ಕರೆ ಕರಗಿದೆ ಅಂತ ಆದಮೇಲೆ ತುಂಬ ಪಾಕ ಬರೋ ಅವಶ್ಯಕತೆನೇ ಇಲ್ಲ. ಜಸ್ಟ್ ಎಳೆ ಪಾಕ ಬಂದರೆ ಆಯಿತು. ಅದಕ್ಕೊಂದು ಸ್ವಲ್ಪ ನಾನು ಇಲ್ಲಿ ಕೇಸರಿ ದಳನ ಹಾಕೋತಾ ಇದ್ದೀನಿ. ಕೇಸರಿ ದಳ ಆಪ್ಷನಲ್ಲು, ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಅದಕ್ಕೊಂದು ಸ್ವಲ್ಪ ಏಲಕ್ಕಿ ಪುಡಿ, ಕಲರೆಲ್ಲ ಹಾಕ್ತಾರೆ ಬಟ್ ಬೇಡ. ಆಮೇಲೆ ಈ ಥರ ಒಂದೇಳೆ ಪಾಕ ಬಂದಿದೆ ಅಂತ ಆದಮೇಲೆ ಮುಂಚೆನೇ ಕರೆದಿಟ್ಕೊಂಡಿರೋ ಬಾದುಷಾ ಇದಕ್ಕೆ ಹಾಕ್ಕೊಂಡು ಒಂದು 10 ನಿಮಿಷ ಬಿಟ್ಬಿಡಿ. ಜಾಮೂನೆಲ್ಲ ಹೇಗೆ ನೆನೆಯುತ್ತೋ ಇದು ಹಾಗೆ ನೆನೆಯುತ್ತೆ. ನೋಡ್ಬೋದು ಸಖತ್ತಾಗಿರೋ ಬಾದುಷಾ ರೆಡಿ ಆಗುತ್ತೆ. ಮನೆಯಲ್ಲೇ ಮಾಡಿದ್ರೆ ಆ ಖುಷಿನೇ ಬೇರೆ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಬಾಯ್.